ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಿಮ್ಗೆ ಉಪಯೋಗವಾಗಿರುವಂಥ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಏನಂತಂದ್ರೆ, ಮೇಡಮ್ ನಿಮ್ಮ ವೀಡಿಯೋಸ್ ನೋಡೋದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಏನಪ್ಪ ಅಂತಂದ್ರೆ, ನಿಮ್ಮ ಮೋಟಿವೇಶ್ನಲ್ ವೀಡಿಯೋಸ್ ಏನು ನೋಡ್ತೀವಲ್ಲ ನಾವು, ನಮಗೂ ಕೂಡ ಏನಾದರೂ ಮಾಡಬೇಕು, ನಾವು ಕಾಲೇ ಕೊಡಬಾರ್ದು. ಗೃಹಿಣಿಯರು ಮನೆ ಕೆಲಸಕ್ಕಷ್ಟೇ ಸೀಮಿತ ಅಲ್ಲ, ನಾವು ದುಡಿಬೇಕು, ನಮ್ಮ ಕೈಯಾಗೂ ಎರಡು ದುಡ್ಡು ಆಡಬೇಕು ಅಂಥೇಳಿ ನಮಗೆಲ್ಲನೂ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಏನಾದರೂ ಮಾಡ್ತೀನಿ ಮೇಡಮ್, ಟೈಲರಿಂಗ್ ನಾನು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಅವ್ರು ನನಗೆ ಫೋನ್ ಒಳಗೆ ಹೇಳ್ತಾರಲ್ಲ, ನನಗೆ ತುಂಬ ಖುಷಿ ಆಗುತ್ತೆ. ಇದಕ್ಕಿಂತ ಹೆಚ್ಚಿಂದ ಏನು ಬೇಡ ಅಂಥೇಳಿ. ಇನ್ನೊಂದು ಏನಂತಂದ್ರೆ, ತುಂಬ ಜನ ಸ್ಟಿಚಿಂಗ್ ಬಿಟ್ಟವರಾಗಲಿ ಅಥವಾ ಯಾವುದೇ ಕೆಲಸನ ಅರ್ಧಕ್ಕೆ ನಿಂದಿಸಿರ್ತಾರಲ್ಲ, ಅವರೆಲ್ಲ ನನ್ನ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ಮೋಟಿವೇಶ್ನಲ್ ವಿಡಿಯೋ ಏನು ನೋಡಾಕತ್ತೀವಲ್ರಿ, ನಾವು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೀವಿ ಅಂತೇಳಿ. ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ ನನಗೆ. ಸಾಕಲ್ಲ ಫ್ರೆಂಡ್ಸ್ ಇಷ್ಟ. ಈ ವಿಡಿಯೋದಾಗ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನನ್ನ ಡೈಲಿ ರುಟೇಷನ್ ಒಬ್ಬರು ಕಾಲ್ ಮಾಡಿದ್ರು ನನಗೆ. ಓಕೆ, ಡೈಲಿ ರುಟೇಷನ್ ಯಾವ ರೀತಿ ಇರ್ತದೆ, ಲಾಗ್ ಮಾಡಿ ಹಾಕ್ರಿ ಅಂಥೇಳಿ. ನನ್ನ ಡೈಲಿ ರುಟೇಷನ್ ಏನಿರ್ತಂದ್ರೆ, ನಾನು ಡೈಲಿ ತೋರಿಸ್ಬೇಕಾಗತ್ತೆ. ಯಾಕಂತಂದ್ರೆ ನಂದು ಒಂದೇ ರುಟೇಷನ್ ಯಾವಾಗ ಚೇಂಜ್ ಆಗುತ್ತೆ ಅಂತಂದ್ರೆ, ನಾನು ಶಾಪಿಂಗ್ ಹೋದಾಗ, ಮತ್ತೇನಾದ ಎಲ್ಲರೂ ಫಂಕ್ಷನ್ಗಳಿಗೆ ಹೋದಾಗ, ಅಥವಾ ಯಾರ್ದರೆ ಮನೆಗದು ಹಿಂಗೆ ಹೋಗಿರ್ತೀವಲ್ಲ, ಕರೆದಿರ್ತಾರ, ಏನಾರೇ ಕಾರಣಕ್ಕದು ಕರೆದಿರ್ತಾರಲ್ಲ, ಅವ್ರ ಮನೆಗೆ ಹೋದಾಗ ಅದಷ್ಟೇ ನಾನು ರುಟೇಷನ್ ಚೇಂಜ್. ಬಿಟ್ಟರೆ ಎಲ್ಲನೂ ಡೈಲಿ ರುಟೇಷನ್ ಸೇಮ್ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸೋದು ಇರ್ತಾವಲ್ಲ ಫ್ರೆಂಡ್ಸ್, ಹೆಣ್ಮಕ್ಳ ಕೆಲಸ ಎಲ್ಲ ಕಸ ಗುಡಿಸೋದು, ರಂಗೋಲಿ ಹಾಕೋದು, ಜಳಕ, ದೇವ್ರ ಪೂಜೆ, ಆಮೇಲೆ ನಾಷ್ಟ ಮಾಡೋದು, ಮಕ್ಳಿಗೆ ಶಾಲೆಗೆ ಕಳಿಸೋದು. ಆಮೇಲೆ 11 ಗಂಟೆಯಿಂದ ನಂದು 1 ಗಂಟೆ ತನಕ ಕ್ಲಾಸ್ ಆಗುತ್ತೆ. ಕ್ಲಾಸ್ ಆಗಿಂದ ಮತ್ತು ನಾನು ಬೆಳಗ್ಗೆ ಅಡುಗೆ ಮಾಡಿದ್ದೆ ಅಂತಂದ್ರೆ ಮಧ್ಯಾಹ್ನ ಏನೂ ಮಾಡೋಂಗಿಲ್ಲ. ಅಂದ್ರೆ ಮಧ್ಯಾಹ್ನ ನನಗೆ ಬೇರೆ ಕೆಲಸ ಇರ್ತಾವೆ, ಯೂಟ್ಯೂಬ್ದು ಅದು ಇದು, ಅದನ್ನು ಮಾಡ್ಕೊತ ಕುಂದಿರ್ತೀನಿ. ಒಂದು ವೇಳೆ ಮುಂಜಾನೆ ನನಗೆ ಅಡುಗೆ ಮಾಡೋದು ಅಲ್ಲ, ಬರೀ ನಾಷ್ಟ ಅಷ್ಟೇ ಮಾಡಿದ್ದೆ ಅಂತಂದ್ರೆ, ನಾನು 1 ರಿಂದ 2:30 ಒಳಗಾಗಿ ಅಡುಗೆ ಮಾಡಬೇಕು. ಅದು ಆದ ನಂತರ ನನಗೆ ಯೂಟ್ಯೂಬ್ ವೀಡಿಯೋಸ್ ಇರ್ತಾವೆ ಫ್ರೆಂಡ್ಸ್. ಯೂಟ್ಯೂಬ್ ವೀಡಿಯೋಸ್ ಮಾಡಿ ನೆಕ್ಸ್ಟ್ ಏನಂದ್ರೆ ಆನ್ಲೈನ್ ಕ್ಲಾಸಸ್ ಈಗೇನು ಸ್ಟಾರ್ಟ್ ಮಾಡಿಲ್ಲ, ಆನ್ಲೈನ್ ಕ್ಲಾಸಸ್ ವೀಡಿಯೋಸ್ ಮಾಡೋ ಇರ್ತಾವೆ. ಮತ್ತು ಅವ್ರೇನು ರಿಪ್ಲೈ ಅವ್ರೇನು ನನಗೆ ವಾಟ್ಸಪ್ ಮಾಡಿದ್ರೆ ಅಂದ್ರೆ ಅದಕ್ಕೆ ರಿಪ್ಲೈ ಹಾಕೋ ಇರ್ತಾವೆ. ಮತ್ತು ಯೂಟ್ಯೂಬಿಗೆ ಕಮೆಂಟ್ ಹಾಕೋ ಇರ್ತಾವೆ. ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇರ್ತಾವೆ. ಯಾರೇ ಮನೆ ನೋಡ್ಕೊಂಡು ಹೋಗೋಕ್ಕಂತ ಬಂದಿರ್ತಾರೆ. ಫುಲ್ ಡೇ ಬಿಜಿ ಇರ್ತೀನಿ ನಾನು. ಯಾಕಂದರೆ ಸಾಯಂಕಾಲ ಮತ್ತು ನನಗೆ ಏನಾದರೂ ಮನೆಯೊಳಗೆ ಏನಾರ ಕೆಲಸ ಇರ್ತಾವೆ. ಮುಂಜಾನೆ ಅಡುಗೆ ಮಾಡಿದ್ದೆ ಅಂದರೆ ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕಾಗ್ತದೆ. ಮಧ್ಯಾಹ್ನ ಅಡುಗೆ ಮಾಡಿದ್ನಿ ಅಂತಂದ್ರೆ ಸಾಯಂಕಾಲ ಅಷ್ಟು ಅಡುಗೆ ಏನು ಮಾಡೋದು ಜರೂರತ್ ಇರೋಂಗಿಲ್ಲ. ಇಷ್ಟು ಕೆಲಸ ಇರ್ತದೆ. ಡೈಲಿ ರುಟೇಷನ್ ತೋರಿಸ್ರಿ ಅಂತ ಹೇಳಿರಿ. ನಾನು ತೋರಿಸಿದ್ರೂ ಕೂಡ ರೆಗ್ಯುಲರಾಗಿ ಇದೇ ಲಾಗ್ಸೇ ಹಾಕೋದು. ಹೇಳಿದ್ನಲ್ಲ, ಹೊರಗಡೆ ಹೋದ್ರಷ್ಟೇ ಚೇಂಜ್ ಆಗಿರ್ತಾವೆ ಅಂಥೇಳಿ. ಯೂಟ್ಯೂಬ್ ವೀಡಿಯೋಸು ಕೂಡ ಸ್ಟಿಚಿಂಗ್ ಅದು ಇರ್ತಾವಲ್ಲ ಫ್ರೆಂಡ್ಸ್. ಹೀಗಾಗಿ ನನಗೆ ಸ್ಟಿಚಿಂಗ್ ಮಾಡ್ಕೊತ ವೀಡಿಯೋಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ವರ್ಕ್ನೂ ಕೂಡ ಹಾಕ್ತಾಯಿದ್ದೀನಿ, ಬ್ಲೌಸ್ಗಳು ವರ್ಕ್ ಹಾಕ್ತಾಯಿದ್ದೀನಲ್ಲ, ಯಾವುದಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಮತ್ತು ಫೋನ್ಸ್ ಅಂತರೂ ಏನು ಅಷ್ಟು ಫೋನ್ ಬರ್ತಾವೆ ಫ್ರೆಂಡ್ಸ್ ನನಗೆ. ಚಂದನ ಫೋನ್ ಅಷ್ಟು ಬ್ಯುಸಿ ಇರ್ತೀನಿ ಫೋನ್ ಒಳಗೂ. ಯಾವಾಗ ಫೋನ್ನೇ ಹಂಗೆ ಕೆಲಸ ಮಾಡ್ಕೊತ ನಾನು ಫೋನ್ನಾಗ ಮಾತಾಡ್ತಾ ಇರ್ತೀನಿ. ಯಾಕಂತಂದ್ರೆ ಫೋನ್ ಮಾತಾಡ್ಕೊತ ಕೂತ್ನ ಕೆಲಸ ಅಲ್ಲೇ ನಿಂದಿರ್ತದೆ. ಕೆಲಸ ಮಾಡ್ಕೋತೆ ಕೆಲವೊಬ್ಬರಿಗೆ ಕೇಳಿಸಿರ್ಬೇಕು ನಾನು ಸ್ಟಿಚಿಂಗ್ ಮಾಡೋದು. ಯಾಕಂದ್ರೆ ಅವ್ರು ಕೂಡ ಫೋನ್ನಾಗ ಮಾತಾಡ್ಕೊತೆ ನಾನು ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ, ಅಥವಾ ಏನಾರ ಅಡುಗೆ ಮಾಡ್ತಾ ಇರ್ತೀನಿ. ಫೋನ್ನಾಗ ಮಾತಾಡ್ಕೊತೆ ಕುಂದ್ರದು ಅಂತೇಳಿ ಆಗಂಗಿಲ್ಲ. ಹಿಂಗೆ ಅದಕ್ಕೆ ಫೋನ್ನಾಗ ಮಾತಾಡ್ಕೊಂಡಂಗೂ ಆಗಿರ್ಬೇಕು, ನನ್ನ ಕೆಲಸನೂ ಆಗಿರ್ಬೇಕು. ಆ ರೀತಿ ನಾನು ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ರೇಟ್ ತೊಗೋಬೇಕ್ರಿ ಅಂತ ಕೇಳ್ತೀರಿ. ತುಂಬ ಜನ ಕಮೆಂಟ್ ಮಾಡ್ತೀರಿ. ಹಳ್ಳಿ ಒಳಗೆ ರೇಟ ತುಂಬ ಕಡಿಮೆ ಅದಾವೆ. ಮತ್ತು ಈಗ ಸಿಟಿ ಒಳಗೆ ಒಂದು ಸ್ವಲ್ಪ ಪರವಾಗಿಲ್ಲ. ಮತ್ತು ಇನ್ನೂ ದೊಡ್ಡ ಸಿಟಿ ಒಳಗಂತೂ ಇದಕ್ಕಿಂತ ಹೆಚ್ಚಿನ ರೇಟ್ ಇರ್ತಾವೆ. ನಿಮ್ಮ ಏರಿಯಾ ವೈಸ್ ಮತ್ತು ಹಳ್ಳಿದ ವಾತಾವರಣದ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಎಷ್ಟು ತೊಗೋಬೇಕಂತ ಹೇಳಿ. ಒಂದು ಟಿಪ್ಸ್ ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಸುತ್ತಮುತ್ತ ಎಷ್ಟು ರೇಟ್ ಇರುತ್ತಲ್ಲ, ನೀವು ಸ್ಟಾರ್ಟಿಂಗ್ ಹೊಲಿತಿರ್ತೀರಿ ಅಂತಂದ್ರೆ ಅವ್ರಿಗಿಂತ ಒಂದು 10 ರೂಪಾಯಿ ಕಡಿಮೆ ತೊಗೊಂಡ್ರು ಪರವಾಗಿಲ್ಲ. ಯಾಕಂತಂದ್ರೆ ಕಸ್ಟಮರ್ ನಮ್ಮ ಕಡೆ ಕೊಡೋ ತನಕನೂ ನಾವು ಒಂದು ಸ್ವಲ್ಪ ರೇಟ್ ಕಡಿಮೆ ಇಟ್ಟು, ಆಮೇಲೆ ನಾವು ಅವರೆಷ್ಟು ತೊಗೊತಾರಲ್ಲ ಅಷ್ಟು ರೇಟೇ ನಾವು ತೊಗೊಂಡ್ರೆ ಬರ್ತದೆ. ಮೇನ್ ಇದ್ರೊಳಗೆ ಬ್ಲೌಸ್ ಸ್ಟಿಚಿಂಗ್ ಟೈಲರಿಂಗ್ ಕೆಲಸದೊಳಗೆ ಏನಂತಂದ್ರೆ ಫಿನಿಶಿಂಗ ಮತ್ತು ಬ್ಲೌಸ್ ನೀಟ್ಗಳು ಬರಬೇಕು. ಫಿನಿಶಿಂಗ ನೀಟ್ ಬಂತು ಅಂತಂದ್ರೆ ಕಸ್ಟಮರ್ ತಾವೇ ಕೊಂಡಿರ್ತಾವೆ ಫ್ರೆಂಡ್ಸ್. ನಮ್ಮ ಕೆಲಸ ನೀಟ್ ಇತ್ತು ಅಂದರೆ ಹೆಂಗಾದ್ರೂ ಕಸ್ಟಮರ್ ಬಂದೇ ಬರ್ತಾರೆ. ಯಾವಾಗಲೂ ನಾನು ಆಗಿರ್ತೀನಿ. ನಾನು ಹೆಂಗಿದ್ರು ಸರಿ ಕಸ್ಟಮರ್ ಬ್ಲೌಸ್ ಕೊಟ್ಟು ಹೋಗಿರ್ತಾರೆ. ಅವತ್ತೇನು ನಾನು ಹೇಳಿದ್ನಲ್ಲ ನಿಮ್ಗೆ, ಅವರು ಬ್ಲೌಸ್ ಒಳ್ಳೆ ಒಯ್ದರು ಅಂಥೇಳಿ, ಅವರು ನನ್ನ ನೋಡಿ ಮುಖ ನೋಡಿ ಮಣೆ ಹಾಕ್ತಾರೆ ಅಂಥೇಳಿ ಅಂತಾರಲ್ಲ, ಹಂಗೆ ಮಾಡಿದರು ಅವರು. ನಾನು ಆ ರೀತಿ ಅವ್ರಿಗೆ ಗೊತ್ತಿದ್ದವರಿದ್ರೆ ಆ ರೀತಿ ಮಾಡ್ತಾ ಇದ್ದಿದ್ದಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಬರಲಿ, ಅಥವಾ ಹೊರಗಿಂದ ನನ್ನ ಹಳೆ ಕಸ್ಟಮರ್ಸ್ ಏನು ಅಷ್ಟು ಕಡೆ ಏನಾದನವರು ಬ್ಲೌಸ್ ಹಾಕಕ್ಕೆ ಬರ್ತಿದ್ರಲ್ಲ ಹಳೆ ಕಸ್ಟಮರ್, ಆ ಕಸ್ಟಮರ್ ಎಲ್ಲರೂ ಯಾರು ಏನಾಗಿಲ್ಲ, ತುಂಬ ಬ್ಯುಸಿ ಇರ್ತೀರಿ, ಯಾವಾಗ ರೆಡಿ ಆಗಿರ ಅಂತ ಯಾಕಂದ್ರೆ ಬ್ಲೌಸ್ಗಳು ಕೊಟ್ಟು ಹೋಗಿಬಿಡ್ತಾರೆ ಅವರು. ತಲೆ ಕೆಡಿಸ್ಕೊಳಂಗಿಲ್ಲ ಅವರು. ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದೇ ಫಸ್ಟ್ ಸರಿ ನನಗೆ ಹಿಂಗಾಗಿದ್ದು. ರೇಟ್ ಮಾತ್ರ ನಿಮ್ಮ ಏರಿಯಾ ವೈಸ್ ತೊಗೋರಿ ಫ್ರೆಂಡ್ಸ್. ರೇಟ್ ಇಂತಿಷ್ಟೇ ಅಂತ ಹೇಳೋಕ್ಕಾಗಂಗಿಲ್ಲ. ನಾನೆಲ್ಲ ಎಷ್ಟೆಷ್ಟು ತೊಗೊತೀನಿ ಎಲ್ಲನೂ ಈ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ.
ಅದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಮ್ಮ ಚಾನಲ್ ಮಾನಿಟೈಸ್ ಕೂಡ ಆಯಿತು. ಈ ಚಾನಲ್ ಅದು ಎಲ್ಲ ನಿಮ್ಮ ಸಪೋರ್ಟ್ಲಿಂದನೇ ಆಗಿದ್ದು ಫ್ರೆಂಡ್ಸ. ಇದ್ರದ್ದೆಲ್ಲ ಕ್ರೆಡಿಟ್ಸು ನಿಮಗೆ ಕೂಡ, ಇದ್ರದ್ದೆಲ್ಲ ಕ್ರೆಡಿಟ್ಸು ನಿಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು. ನನ್ನ ಚಾನಲ್ ಮಾನಿಟೈಸ್ ಆಗುವ ಹಾಗೆ ನೀವು ಸಪೋರ್ಟ್ ಮಾಡಿದ್ರಿ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈಗ ನೋಡಿರಿ ನಾನು ಎಷ್ಟೆಷ್ಟು ರೇಟ್ ತೊಗೋತೀನಿ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಈ ಫಸ್ಟಿಗೆ ನಾನು ಸ್ಟಾರ್ಟಿಂಗ ಈ ಏರಿಯಾದ ಬಂದಿಂದ ನಿಮಗೆ ಹೇಳಿ, ಫಸ್ಟಿಗೆ ನಾನು ಮನಿ ಚೇಂಜ್ ಮಾಡಿಂದ ನನಗೆ ಏರಿಯಾ ಚೇಂಜ್ ಆಯಿತು. ಏರಿಯಾ ಚೇಂಜ್ ಆಗಿಂದ ಸ್ವಲ್ಪ ದೂರನೇ ಆಯಿತು ಮನೆ. ಅಲ್ಲಿಂದ ಇಲ್ಲಿಗೆ ಬಂದು ಕಸ್ಟಮರ್ ಬ್ಲೌಸ್ ಹಾಕೋದು ಒಂದು ಸ್ವಲ್ಪ ಲೇಟನೇ ಆಲಾಕತ್ತು. ಹೀಗಾಗಿ ನಾನು ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ರೇಟ್ ತೊಗೋತೀನಿ ಎಲ್ಲನೂ ನಿಮ್ಗೆ ಹೇಳ್ತೀನಿ. ವಿದೌಟ್ ಲೈನಿಂಗ್ ಅಂದ್ರೆ ಅಸ್ತ್ರ ಇಲ್ಲಾರ್ದ ಬ್ಲೌಸ್ಗಳು ಸ್ಟಿಚ್ ಮಾಡ್ಕೊಡಕ್ಕೆ 150 ರೂಪಾಯಿ ತೊಗೋತೀನಿ. ಅಸ್ತ್ರ ಹಚ್ಚಿ ಸ್ಟಿಚ್ ಮಾಡ್ಲಿಕ್ಕೆ 300 ರೂಪಾಯಿ ತೊಗೋತೀನಿ. ಮತ್ತು ವರ್ಕ್ ಬ್ಲೌಸ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದು ಬ್ಲೌಸ್ ರೇಟ 350 ತೊಗೋತೀನಿ. ಆರಿ ವರ್ಕ್ ಮಾಡಿಕೊಟ್ಟಂಥ ಬ್ಲೌಸ್ ಸ್ಟಿಚ್ ಮಾಡೋಕೆ 500 ರೂಪಾಯಿ ತೊಗೋತೀನಿ. ಫ್ರಾಕ್, ಲಾಂಗ್ ಫ್ರಾಕ್ ಅದು ಸ್ಟಿಚ್ ಮಾಡ್ಕೊಡಕ್ಕೆ 800 ರೂಪಾಯಿಂದ 1000 ರೂಪಾಯಿ ಡಿಸೈನ್ ಮೇಲೆ ರೇಟ್ ಫ್ರೆಂಡ್ಸ್. ಅದು ಡ್ರೆಸ್ಸಸ್ ಬಗ್ಗೆ, ಡ್ರೆಸ್ಸಸ್ ಏನದ ವಿದೌಟ್ ಲೈನಿಂಗ 300 ಅಂದರೆ ಅಸ್ತ್ರ ಹಚ್ಚಲಾರ್ದು 300 ರೂಪಾಯಿ, ಅಸ್ತ್ರ ಹಚ್ಚಿದ್ದು 400. ಡಿಸೈನ್ಸ್ ಹೇಳಿದ್ರೆ ಮತ್ತೆ ಎಕ್ಸ್ಟ್ರಾ. ಬ್ಲೌಸ್ ಒಳಗೂ ಹಾಗೆ ಫ್ರೆಂಡ್ಸ್, ಡಿಸೈನ್ಸ್ ಏನು ಹೇಳ್ತಿರಲ್ಲ ಡಿಸೈನ್ಸ್ ಹೇಳಿದ್ರೆ ನಾನು ಎಕ್ಸ್ಟ್ರಾ ತೊಗೋತೀನಿ. ಸೀರೆ ಪಿಕೋ ಫಾಲ್ ಏನದ 70 ರೂಪಾಯಿ ತೊಗೋತೀನಿ. ಸೀರೆ ಪಿಕೋ ಮತ್ತು ಫಾಲ್ ಎರಡು ಸೇರಿ 70 ರೂಪಾಯಿ ತೊಗೋತೀನಿ. ಕೆಲವೊಬ್ರು ಹೇಳ್ತಾರೆ ನೀವು ತುಂಬ ಕಡಿಮೆ ರೇಟ್ ತೊಗೋತೀರಿ ಅಂಥೇಳಿ. ನನಗಿಂತ ಕಡಿಮೆ ರೇಟ್ ತೊಗೊಳೋರು ಅದಾರ ಫ್ರೆಂಡ್ಸ್. ಯಾಕಂದ್ರೆ 120, 150 ಅಸ್ತ್ರ ಬ್ಲೌಸೇ ಹೊಲೆಯವ್ರು ಅದಾರ. ನಾವು ಅಸ್ತ್ರ ಇಲ್ಲಾರ್ದೇ 150 ತೊಗೋತೀವಿ ಅಂತಂದ್ರೆ ಬೆಟ್ರ್ ಅನ್ಕೋಬೇಕು. ಅಸ್ತ್ರ ಹಚ್ಚಿದ್ದು 300 ರೂಪಾಯಿ ತೊಗೋತೀನಿ ಒಂದು ಬ್ಲೌಸಿಗೆ. ವರ್ಕ ಮತ್ತು ಡಿಸೈನ್ಸ್ ಏನಾರು ಇದ್ದು ಅಂದ್ರೆ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ಬೋಟ್ ನೆಕ್ ಅದು ಎಲ್ಲ ನಾನು 450, 500 ಅದೆಲ್ಲ ತೊಗೋತೀನಿ ಫ್ರೆಂಡ್ಸ್. ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಏನು ಬರ್ತಾವಲ್ಲ ಇವೆಲ್ಲನೂ ನಾನು 400ರಿಂದ 500 ರೂಪಾಯಿ ತನಕನೂ ಚಾರ್ಜ್ ಮಾಡ್ತೀನಿ. ಕ್ಲಾಸ್ನವರಿಗೋಸ್ಕರ ಮತ್ತು ಮಿಷನ್ನು ತೊಗೊಂಬಂದೆ ಫ್ರೆಂಡ್ಸ್. ಯಾಕಂದ್ರೆ ಕ್ಲಾಸಿಗೆ ಬೇಕಾಗ್ತದೆ ಮಿಷನ್ನು, 1 ಅಥವಾ 2 ಇದ್ರೂ ನಡೆಯಂಗಿಲ್ಲ. ಅದಕ್ಕಂತೇಳಿ ಇನ್ನೊಂದು ಮಿಷನ್ ಕೂಡ ನಾನು ತೊಗೊಂಬಂದೆ ಕ್ಲಾಸ್ನವರಿಗೋಸ್ಕರ, ಆಫ್ಲೈನ್ ಕ್ಲಾಸ್ನವರಿಗೆ. ಹೇಳಿದೆ ನಿಮಗೆ ದಿನವಿಡೀ ನಾನು ಎಷ್ಟು ಬ್ಯುಸಿ ಇರ್ತೇನೆ ಅಂಥೇಳಿ. ಎಲ್ಲನೂ ಮನೆ ಕೆಲಸ ಮಾಡ್ಕೋಬೇಕು, ಆಮೇಲೆ ಯೂಟ್ಯೂಬ್ ನೋಡ್ಕೋಬೇಕು, ಆನ್ಲೈನ್ ಕೆಲಸ ಆನ್ಲೈನ್ದ ಈಗೇನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾ ಎಂಬ್ರಾಯ್ಡ್ರಿ ಆನ್ಲೈನ್ ವೀಡಿಯೋಸ್ ಮಾಡಬೇಕು, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಅವೆಲ್ಲ ಎಡಿಟ್ ಮಾಡೋದಿರ್ತಾವೆ. ಎಡಿಟ್ ಮಾಡೋದು ತುಂಬ ಟೈಮ್ ತೊಗೋತಾವೆ ಫ್ರೆಂಡ್ಸ್. ಮತ್ತು ಬ್ಲೌಸ್ ಸ್ಟಿಚಿಂಗ್ ಇರ್ತಾವೆ, ಬ್ಲೌಸ್ ವರ್ಕ್ ಮಾಡೋದಿರ್ತಾವೆ. ಒಂದೇ ಅಂತ ಕೆಲಸ ಇಲ್ಲ ಫ್ರೆಂಡ್ಸ್, ನನಗೆ ಸುಮಾರು ಕೆಲಸ ಇರ್ತಾವೆ. ಅದಕ್ಕಂತೆ ಒಂದು ಸ್ವಲ್ಪ ಮುಖ ಡಲ್ನೆಸ್ ಇರ್ತೈತಿ. ನಂದು ಇಲ್ಲ ಅಂತಿಲ್ಲ, ಸ್ವಲ್ಪ ಮುಖ ಡಲ್ನೆಸ್ ಇರ್ತೈತಿ. ಪರವಾಗಿಲ್ಲ, ಮತ್ತು ತುಂಬ ಕೆಲಸ ಆಗೋದ್ರಿಂದ ಮನುಷ್ಯ ಒಂದು ಸ್ವಲ್ಪ ಸುಸ್ತು ಆಗೋದೆ. ನೋಡಿದ್ರಲ್ಲ ಫ್ರೆಂಡ್ಸ, ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೋಡಿರಿ ಯಾವ್ಯಾವ ಬ್ಲೌಸಿಗೆ ನಾನು ಎಷ್ಟೆಲ್ಲ ರೇಟ್ ತೊಗೋತೀನಿ ಅಂತ ಹೇಳೀನಿ. ನೀವು ನಿಮ್ಮ ಏರಿಯಾ ವೈಸ ರೇಟ ಡಿಪೆಂಡ್ ಮಾಡಿರಿ. ಯಾಕಂತಂದ್ರೆ ಎಲ್ಲ ತಗೊಳ್ಳಿ ಒಂದೇ ರೇಟು ಇರೋಂಗಿಲ್ಲ. ಒಂದೊಂದು ಬ್ಲೌಸಿಗೆ ಎಷ್ಟು ತೊಗೋಬೇಕು ಅಂಥೇಳಿ ನಿಮ್ಮ ಏರಿಯಾ ವೈಸ್ ಮೇಲೆ ಡಿಪೆಂಡ್ ಮಾಡಿ ನೀವು ರೇಟ್ ತೊಗೋರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.